ಸೊ ನಮ್ಮ ಬೀಗ್ರನ್ನ ವೆಲ್ಕಮ್ ಮಾಡಕ್ಕೆ ನಾವೆಲ್ಲರೂ ನಿಂತಿದ್ದೀವಿ ಆ್ಯಂಡ್ ಕಳ್ಚಿಕಿತ್ತಿ ಆಗಿದ್ದೀನಿ ಇವತ್ತು. ಖುಷಿ ನಮ್ಮ ಬೀಗರು ಬಂದರು ಅನ್ಸುತ್ತೆ ನೋಡು. ಅವರೇನಾ ಮೇ ಬಿ ಹೌದು ಡೆಕೋರೇಷನ್ ಆಗಿರೋ ಕಾರ ಬಂದರು ನಮ್ಮ ಬೀಗರು ತೋರಿಸ್ತಾ ನಮ್ಮ ಬೀಗ್ರನ್ನ. ಹೆಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಿಶ್ತಾ ಸುದಿ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಾರಿ ಫಾರ್ ದ ಲೇಟ್ ಅಪ್ಡೇಟ್ ನಿಮ್ಮೆಲ್ಲರಿಗೂ. ಆ್ಯಂಡ್ ದಿಸ್ ಇಸ್ ಆಲ್ ಅಬೌಟ್ ನಮ್ಮ ವರ್ ಪೂಜಾ ವ್ಲಾಗ್. ಆ್ಯಂಡ್ ಇದೊಂದೇ ಕ್ಲಿಪ್ ಇದ್ದಿದ್ದು ನಮ್ಮ ಅಮ್ಮನ ಮೇಕಪ್ ಮಾಡಿಸ್ಕೊತಿರೋದು. ಸೊ ಇಲ್ಲಿಂದ ನಮ್ಮ ಬಿಗ್ರನ್ನ ವೆಲ್ಕಮ್ ಮಾಡೋಕೆ ಹೋಗ್ತೀವಿ. ಬನ್ನಿ ನೋಡೋಣ ಹೇಗೆಲ್ಲ ಇರುತ್ತೆ ಅಂತ. ಸೊ ನಾನು ಎಕ್ಸಾಮ್ ಮುಗಿಸ್ಕೊಂಡು ಇವಾಗ ಬಂದ. ಆ್ಯಕ್ಚುಲಿ ವರ್ ಪೂಜೆ ಸ್ಟಾರ್ಟ್ ಆಗುತ್ತೆ ಇವಾಗ ಇನ್ನೊಂದು ಸ್ವಲ್ಪ ಹೊತ್ತು. ಆಲ್ಮೋಸ್ಟ್ ಇವಾಗ ಎಷ್ಟು ಟೈಮ್ ಗೊತ್ತಿಲ್ಲ, ಗೊತ್ತಿಲ್ಲ ಗೊತ್ತಿಲ್ಲ ಟೈಮು. ನಾನು ನೋಡ್ಬಿಟ್ಟು ಆಮೇಲೆ ಹೇಳ್ತೀನಿ ಎಷ್ಟು ಟೈಮ್ ಅಂತ. ಆಚೆ ಬಾರೆ ಹೋಗಿ ಒಂದು ನಿಮಿಷ ಗೇಟ್ ಸರ್ 6:30 ಆಚೆ ಬಾ ಒಂದು ನಿಮಿಷ. ಎಕ್ಸಾಮ್ ಮುಗಿಸ್ಕೊಂಡು ಆಲ್ಮೋಸ್ಟ್ ಬೇಗ ಬಂದು ಇವತ್ತು ಸಂಜೆ ನಮ್ದಿರೋದು ವರ್ ಪೂಜೆ. ನೀವು ದೂರ ಹೋದರೆ ನಾನು ಮೈಕ್ ಹಾಕಿಲ್ಲ, ಹತ್ರ ಬರಬೇಕು. ಸೊ ವರ್ ಪೂಜೆ ಸ್ಟಾರ್ಟ್ ಆಗುತ್ತೆ. ಇನ್ನೇನು ಗಂಡಿನ ಮನೆಯವ್ರು ಬರ್ತಿದ್ದಾರೆ, ನಮ್ಮ ಬೀಗರು ಬರ್ತಿದ್ದಾರೆ. ಸೊ ನಮ್ಮ ಬೀಗ್ರನ್ನ ವೆಲ್ಕಮ್ ಮಾಡಕ್ಕೆ ನಾವೆಲ್ಲರೂ ನಿಂತಿದ್ದೀವಿ ಆ್ಯಂಡ್ ಕಳ್ಚಿಕಿತ್ತಿ ಆಗಿದ್ದೀನಿ ಇವತ್ತು. ಖುಷಿ ನಮ್ಮ ಬೀಗರು ಬಂದರು ಅನ್ಸುತ್ತೆ ನೋಡು. ಅವರೇನಾ ಮೇ ಬಿ ಹೌದು ಡೆಕೋರೇಷನ್ ಆಗಿರೋ ಕಾರ ಬಂದರು ನಮ್ಮ ಬೀಗರು ತೋರಿಸ್ತಾ ನಮ್ಮ ಬೀಗ್ರನ್ನ. ಬನ್ನಿ ಚಿಕ್ಕಪ್ಪ ಬನ್ನಿ ಅಪ್ಪ ಅಮ್ಮ ನಿಂಚ ಇಲ್ಲ ಇವರೇ ಅಪ್ಪ ಅಮ್ಮ. ನಾನು ಸ್ವಲ್ಪ ವೀಡಿಯೋಸ್ನ ರಾಗೆ ಇಷ್ಟ ಇಡಕ್ಕೆ ಪಟ್ಟೆ. ಲೈಕ್ ವರ್ ಪೂಜೆನ ನಮ್ಗೆ ಬಿಗ್ರನ್ನ ಹೇಗೆ ವೆಲ್ಕಮ್ ಮಾಡಿದ್ವಿ ಅನ್ನೋದನ್ನು. ಆ್ಯಂಡ್ ಇಲ್ಲಿ ನಮ್ಮ ಅಕ್ಕ ರೆಡಿ ಆಗ್ತಿದ್ಲು ಅಷ್ಟೊತ್ತಿಗೆ. ಆ್ಯಂಡ್ ನಮ್ಮ ಭಾವ ಬಂದರು ನೋಡೋಣ ಹೆಂಗೆ ರೆಡಿ ಆಗಿದ್ದಾರೆ ಅವ್ರ ಮನೆಯವರು ಅಂತ. ಅವ್ನ ಪಾಪ ಯಶೋದಕ್ಕ ರೆಡಿ ಮಾಡ್ತಿದ್ರು ಅಷ್ಟೊತ್ತಿಗೆ ಬಂದರು ನೋಡೋಕ್ಕೆ ಅಂತ. ಬಟ್ ಫುಲ್ ಕಂಪ್ಲೀಟಾಗಿ ಆಗಿತ್ತು. ಆ್ಯಂಡ್ ಇದು ನನ್ನ ವರ್ ಪೂಜಾ ಕಂಪ್ಲೀಟ್ ಲುಕ್ ಆಗಿತ್ತು. ಆ್ಯಂಡ್ ನಾನು ಈ ಸ್ಯಾರಿನ ಆ್ಯಕ್ಚುಲಿ ತುಮಕೂರಲ್ಲೇ ತೊಗೊಂಡಿದ್ದು. ಬಟ್ ನಮ್ಮಮ್ಮ ಹೇಳಿದರು ಲೈಕ್ ಕಂಚಿ ಸ್ಯಾರಿ ಹಾಕೋ ಹೊಸಾದು ಯಾವುದಾದ್ರೂ ಕೊಡಿಸ್ತೀನಿ ಅಂತ. ಬಟ್ ಸ್ಟಿಲ್ ನಾನು ಹಠ ಮಾಡಿ ಇಲ್ಲ ನನಗೆ ಬೇಡ ರೇಷ್ಮೆ ಸೀರೆ ನಾನು ಮತ್ತೆ ಹಾಕಲ್ಲ, ಏನಿಲ್ಲ ನಂಗೆ ಈ ಥರ ಸ್ಯಾರಿ ಕೊಡಿಸ್ರಿ ಯಾವುದಾದ್ರು ಅಂತ ಕೇಳಿಬಿಟ್ಟು ಕೊಡಿಸ್ಕೊಂಡಿದ್ದೆ. ಆ್ಯಂಡ್ ಇಟ್ಸ್ ವಾಸ್ ಮೈ ಲುಕ್.
ಇಲ್ಲಿಂದ ಬಂದು ವರಪೂಜೆ ಸ್ಟಾರ್ಟ್ ಆಗುತ್ತೆ. ವರಪೂಜೆ ಇಸ್ ನಥಿಂಗ್ ಬಟ್ ಲೈಕ್ ಎಂಗೇಜ್ಮೆಂಟ್ ಥರನೇ. ಬಟ್ ರಿಂಗ್ ಎಲ್ಲ ಏನು ಎಕ್ಸ್ಚೇಂಜ್ ಮಾಡಲ್ಲ. ಅವ್ರು ನಮಗೆ ಕೊಡೋದು, ನಾವು ಅವ್ರಿಗೆ ಕೊಡೋದು. ನಮ್ಮ ಇನ್ವಿಟೇಷನ್ ಅವ್ರಿಗೆ ಎಕ್ಸ್ಚೇಂಜ್ ಆಗುತ್ತೆ, ಅವ್ರ ಇನ್ವಿಟೇಷನ್ ನಮಗೆ ಎಕ್ಸ್ಚೇಂಜ್ ಆಗುತ್ತೆ. ನಾವು ಅವ್ರಿಗೆ ತಂದಿರೋ ಉಡುಗೊರೆ ಎಲ್ಲ ಕೊಡೋದು, ಅವ್ರು ನಮಗೆ ತಂದಿರೋ ಉಡುಗೊರೆ ಎಲ್ಲ ಕೊಡೋದು ನಮ್ಮ ಅಕ್ಕನಿಗೆ. ಸೊ ಎಲ್ಲನೂ ಎಕ್ಸ್ಚೇಂಜ್ ಆಗುತ್ತೆ. ಬಟ್ ಇಲ್ಲಿ ಸ್ವಲ್ಪ ವೀಡಿಯೋಸ್ ಎಲ್ಲ ಕ್ಯಾಪ್ಚರೇ ಮಾಡಿಲ್ಲ ಜಾಸ್ತಿ. ಬಟ್ ಆದ್ದರಿಂದ ಅಷ್ಟೊಂದು ವೀಡಿಯೋಸ್ ಇಲ್ಲ. ಬಟ್ ಎಷ್ಟಿದೆಯೋ ಆದಷ್ಟು ಪಾಪ ಗ್ರೀಷ್ಮ, ನನ್ನ ತಂಗಿ ಎಲ್ಲರೂ ಕ್ಯಾಪ್ಚರ್ ಮಾಡಿದರು. ಎಷ್ಟಿದೆಯೋ ಅಷ್ಟನ್ನು ನಾನು ನಿಮ್ಮೆಲ್ಲರಿಗೂ ಹಾಕಕ್ಕೆ ಟ್ರೈ ಮಾಡಿದ್ದೀನಿ. ಬಿಕಾಸ್ ನಾನೇ ಕಳ್ಚ್ಕಿತಿಯಾಗಿ ನಾನು ಅಲ್ಲಿ ಕೂತಿರ್ಬೇಕಾದ್ರೆ ಲಿಟ್ರಲಿ ಏನೂ ವೀಡಿಯೋನ ಮಾಡೋಕ್ಕಾಗಲ್ಲ. ಆ್ಯಂಡ್ ನನ್ನ ಕೈಯಲ್ಲಿ ನಮ್ಮ ಫೋನ್ ಇದ್ದಿದ್ರೆ ನಮ್ಮ ಪಪ್ಪ ಅಂತೂ ಫುಲ್ ಬಯೋರು. ಸೊ ಆದ್ದರಿಂದ ಆ್ಯಂಡ್ ಈಗ ನಮ್ಮ ಉಡುಗೊರೆ ಬಂದು ವಾಚ್ ಅವರಿಗೆ ವಾಚ್, ಪರ್ಫ್ಯೂಮ್, ಮೇಕಪ್ ಐಟಮ್ಸ್ ಏನು ಕೊಡಬೇಕಿತ್ತು ಅದನ್ನೆಲ್ಲ ಮೇಕಪ್ ಐಟಮ್ಸ್ ಕೊಟ್ಟಿದ್ವಿ. ಅದಾದಮೇಲೆ ವಾಚ್ ಕೊಡಬೇಕು. ಸೊ ವಾಚ್ ಎಲ್ಲ ಹಾಕಿ ಅದಾದಮೇಲೆ ನಾವು ಅವರಿಗೆ ಏನೇನೆಲ್ಲ ಕೊಡಬೇಕು ಆರ್ನಮೆಂಟ್ಸ್ ಅದನ್ನೆಲ್ಲ ಕೊಟ್ಟು ಅದನ್ನೆಲ್ಲ ನಮ್ಮ ಅಪ್ಪನೇ ಹಾಕಬೇಕು. ಆ್ಯಂಡ್ ಅವ್ರ ಮನೆಯಿಂದ ಏನು ತಂದಿರ್ತಾರೋ ಅದನ್ನೆಲ್ಲ ಅವ್ರ ಅತ್ತೆ, ನಮ್ಮ ಅಕ್ಕ ಅವ್ರ ಅತ್ತೆ ನಮ್ಮ ಅಕ್ಕನಿಗೆ ಕೊಡ್ತಾರೆ, ಅದನ್ನೆಲ್ಲ ಓದಿಸ್ತಾರೆ. ಸೊ ಇದು ನಮ್ಮ ಭಾವಂಗೆ ನಾವು ಕೊಟ್ಟಿದ್ದಂಥ ವರಪೂಜೆಗೆ ಡ್ರೆಸ್. ಸೊ ಡ್ರೆಸ್ ಚೇಂಜ್ ಮಾಡಿ ಅವರು ಈ ಡ್ರೆಸ್ಸಲ್ಲಿ ಕೂತಿರೋದು. ಸೊ ಫಸ್ಟು ನಾವು ತಂದಿರೋದನ್ನೆಲ್ಲ ಕೊಟ್ಟಾದಮೇಲೆ ಅವರು ಈ ಡ್ರೆಸ್ನ ಹೋಗಿ ಹಾಕ್ಕೊಂಡು ಬಂದಿದ್ದು. ಆ್ಯಂಡ್ ನಮ್ಮ ಭಾವನ ಹಿಂದೆ ನಿಂತಿರೋರು ಅವರು ನಮ್ಮ ಅಮ್ಮನ ಚಿಕ್ಕಮ್ಮ ಶೈಲಾ ಆಂಟಿ ಅಂತ ಪಾಪ ಬೆಂಗಳೂರಿಂದ ಬಂದಿದ್ರು ಗೈಸ್. ಅವರು ನಮ್ಮ ಅಮ್ಮಂಗಂತೂ ಫುಲ್ಲು ಖುಷಿ ಆಯಿತು. ಪಾಪ ಎಂಗೇಜ್ಮೆಂಟ್ಗೂ ಬಂದಿರಲಿಲ್ಲ ಅವರು. ಆ್ಯಂಡ್ ಮದುವೆಗೆ ಬಂದರು, ಫುಲ್ ಖುಷಿ ಆಯಿತು. ಹಂಗ ನೀವು ಒಳಗೆ ಆಚೆ ಕೇಳ್ತೀರಿ, ನಾವು ಒಳಗೆ ಕೇಳ್ತಾ ಇದ್ದೀವಿ. ಹಾಂ ಕೊಡಿ, ಒಂದೊಂದೇ ಕೊಡಿ. ಹಾಂ ಅದು ಕೊಡಿ, ಬೇರೆ ಕೊಡಿ. ಹಾಂ ಕೊಡಿ, ಒಂದಾದ್ಮೇಲೆ ಕೊಟ್ಬಿಡಿ, ಮುಗಿಸಿ ಎಲ್ಲರೂ.
ಸ್ಪೂನ್ ಕೊಡಿ ಆ್ಯಂಡ್ ಇದೆಲ್ಲ ಆದಮೇಲೆ ಅವರು ನಮ್ಮ ಅಕ್ಕನ ಕೂಡಿಸಿ ಅಲ್ಲಿ ಸೊ ಅವರು ನಮ್ಮ ಅಕ್ಕಂಗೆ ತಂದಿರೋ ಉಡುಗೊರೆ ಎಲ್ಲ ಅವ್ರು ಓದಿಸ್ತಾರೆ. ಸೊ ಅದೆಲ್ಲ ಆ್ಯಕ್ಚುಲಿ ವಿಡಿಯೋನೇ ಮಾಡೋಕ್ಕಾಗಿಲ್ಲ ಬಿಕಾಸ್ ನಮ್ಮ ಮನೇಲಿ ಎಲ್ಲ ಹೆಣ್ಮಕ್ಳು ನಾವಲ್ಲಿ ಇಸ್ಕೊತಾ ಇದ್ವಿ ತಟ್ಟೆಗಳನ್ನ ಲೈನಾಗಿ. ಬಿಕಾಸ್ ಯಾರೂ ಅದಕ್ಕೋಸ್ಕರ ಅಂತ ಹಿಡಿಯೋಕ್ಕಾಗಲ್ಲ ಬಿಕಾಸ್ ಆ ಟೈಮಲ್ಲಿ ಕೆಲಸ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಆ್ಯಂಡ್ ಅದನ್ನೆಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಸೊ ಅದರಿಂದ ಅದೆಲ್ಲ ಕ್ಯಾಪ್ಚರ್ ಆಗಿಲ್ಲ ಬಿಕಾಸ್ ನಾವು ಹುಡ್ಗಂಗೆ ಕೊಡ್ಬೇಕಾದ್ರೆ ಅವಾಗ ಫ್ರೀ ಇರ್ತೀವಿ. ಸೊ ನಾನು ಅಮ್ಮ ಅಪ್ಪ ಅಲ್ಲಿ ಮಾತ್ರ ಓದಿಸ್ತಿರ್ತೀವಿ. ಅದ್ರ ಇಲ್ಲಿ ಬಂದು ನಮ್ಮ ಅಪ್ಪನ ಮನೆ ಮತ್ತು ಅಮ್ಮನ ಮನೆ ಇಡೀ ಫ್ಯಾಮಿಲಿ ನಿಂತಿದ್ರು ಎಲ್ಲರೂ ಎಂಟ್ರೆನ್ಸ್ ವೆಲ್ಕಮ್ ಮಾಡೋಕ್ಕೆ. ಆ್ಯಂಡ್ ನಮ್ಮ ಅಕ್ಕನಿಗೆ ಓದಿಸ್ಬೇಕಾದ್ರೆ ನೋಡಿ ಒಂದೆರಡು ಫೋಟೋಸ್ ಕ್ಲಿಪ್ಪಿಂಗ್ ಸಿಕ್ತು. ಸೊ ಅದನ್ನೆಲ್ಲ ಹಾಕ್ತಾ ಇದ್ದೀನಿ. ವೆರೈಟೀಸ್ ಆಫ್ ತಟ್ಟೆಗಳನ್ನ ಅವಳಿಗೆ ಓದಿಸ್ತಾರೆ. ಅದನ್ನೆಲ್ಲ ಓದಿಸ್ಬಿಟ್ಟು ಕೊಡ್ತಾರೆ. ಅವರೇ ಹಾರ ಹಾಕಿ ಈ ಥರ ಎಲ್ಲ ಮಾಡಿ ಕೊನೆಗೆ ಅವ್ರು ಆರತಿ ಮಾಡ್ತಾರೆ ಅವ್ರ ಮಗಳಿಗೆ. ಆ್ಯಂಡ್ ಈ ಡಾಲ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದರಲ್ಲಿ ಬೆಲ್ದಚ್ಚಿ ಇರುತ್ತೆ. ಬೆಲ್ದಚ್ಚಿಗೆ ಆ ಹುಡುಗಿನ ಹಾಕಿದ್ದಾರೆ. ಅವ್ರ ಮನೆಯವರು ಅವ್ರ ಮನೆ ಮಗಳು ಇವಾಗ ಅಂತ ಆರತಿ ಮಾಡಿ ನಮ್ಮ 3 ಜನಕ್ಕೂ ಅದಾದಮೇಲೆ ನಮ್ಮ ಅಕ್ಕ ನಮ್ಮ ಅಪ್ಪ ಅಮ್ಮನ ಹತ್ರ ಅವ್ರ ಅಪ್ಪ ಅಮ್ಮನ ಹತ್ರ ಎಲ್ಲ ಆಶೀರ್ವಾದ ತೊಗೊಂಡು ಸೊ ಅಲ್ಲಿ ಎಂಗೇಜ್ಮೆಂಟ್ ಅಂತೀನಿ ವರ ಪೂಜಾ ಮುಗೀತು. ಸೊ ನೆಕ್ಸ್ಟ್ ನಾವೆಲ್ಲರೂ ಫೋಟೋ ಸೆಷನ್ ಮಾಡ್ಕೊತಾ ಇದ್ವಿ. ಎಲ್ಲರೂ ಯಾರ್ಯಾರು ಬಂದಿರ್ತಾರೋ ಅವರೆಲ್ಲ. ಸೊ ದಟ್ ವಾಸ್ ವರ ಪೂಜಾ. ಸೊ ಇದು ಬಂದು ಆ್ಯಕ್ಚುಲಿ ಅಕ್ಕಂಗೆ ಏನೇನೆಲ್ಲ ಓದಿಸಿದ್ರು ಅದನ್ನೆಲ್ಲ ಸ್ವಲ್ಪ ಫೋಟೋಸ್ ಇತ್ತು. ನಮ್ಮ ಫೋಟೋಗ್ರಾಫರ್ಸ್ ಎಲ್ಲ ಫೋಟೋ ತೆಗೆದಿದ್ರು. ಸೊ ಅದು ಆ್ಯಂಡ್ ಇದು ಅಕ್ಕ ಭಾವನ ವರ ಪೂಜಾ ಲುಕ್ ಆ್ಯಂಡ್ ನಮ್ಮ ಫ್ಯಾಮಿಲಿ ಫೋಟೋಸ್. ಆ್ಯಂಡ್ ಇಲ್ಲಿ ಬಂದು ನನ್ನ ತಂಗಿ ಮತ್ತು ನಮ್ಮ ಅಮ್ಮ ಪಾಪ ಇಬ್ಬರೇ ಕೆಲಸ ಮಾಡ್ತಿದ್ರು. ಅವರಿಬ್ಬರನ್ನ ಬಿಟ್ಟು ಬಿಕಾಸ್ ನಾನು ಅಪ್ಪ ಅಕ್ಕ ಗ್ರೀಷ್ಮ ಎಲ್ಲರೂ ಎಕ್ಸಾಸ್ಟ್ ಆಗಿಬಿಟ್ಟಿದ್ವಿ. ಆಗ್ತಾನೇ ಇರಲಿಲ್ಲ. ಲಿಟ್ರಲಿ ಕುತ್ಕೊಳ್ಳೋಕ್ಕೂ ನಿಂತ್ಕೊಳ್ಳೋಕ್ಕೂ ಆಗ್ತಿರಲಿಲ್ಲ. ಪಾಪ ಅವರೇ ವರ ಪೂಜೆಗೆಲ್ಲ ನಮ್ಮ ಬೀಗರು ಬಂದಿರ್ತಾರೆ ಅಲ್ವಾ, ಅವ್ರಿಗೆಲ್ಲ ದೀಪ ಹಚ್ಚಬೇಕು ಊಟಕ್ಕೆ ಕೂತಾಗ ಅಂತ ಎಲ್ರಿಗೂ ಹಚ್ತಿದ್ರು. ಆ ಕಡೆ ನಮ್ಮಮ್ಮ ಅಲ್ಲಿದ್ದಾರೆ ಲಾಸ್ಟಲ್ಲಿ, ಈ ಕಡೆ ಇಲ್ಲಿ ನನ್ನ ತಂಗಿ ಹಚ್ತಾ ಇದ್ದಾಳೆ. ಆ್ಯಂಡ್ ಅವಳು ಪಾಪ ಫುಲ್ಲು ಊಟ ಮಾಡೋದು ಬಿಟ್ಟು ಎಲ್ಲ ಎದ್ದು ಹಚ್ತಿದ್ಲು. ಮಾಡಲಿ ಬಿಡು, ಅವ್ರ ಅಕ್ಕನ ಮದುವೆ ಇತ್ತು, ನಾವು ಎಲ್ಲ ಆರಾಮಾಗಿದ್ವಿ. ಆ ಮೂಮೆಂಟ್ಸ್ ಎಲ್ಲ ಅದನ್ನು ಎಂಜಾಯ್ ಮಾಡಬೇಕು. ಬಿಕಾಸ್ ನನಗೆ ಆಗಿರಲಿಲ್ಲ. ಬಿಕಾಸ್ ಆಗಿನ ಬೆಳಗ್ಗೆ ಮಧ್ಯಾಹ್ನ ಎಕ್ಸಾಮ್ಗೆ ಹೋಗಿ ಸಂಜೆ ಬಂದು ತಕ್ಷಣ ರೆಡಿಯಾಗಿ ಅಲ್ಲಿ ಕೆಲಸ ಮಾಡ್ಕೊಂಡಿದ್ದೆ. ಸೊ ಅದನ್ನು ಪಾಪ ಅವಳೇ ಅದನ್ನೆಲ್ಲ ನಿಭಾಯಿಸ್ಕೊಂಡು ಹೋಗ್ತಿದ್ಲು. ಏನೇನು ಬೇಕೋ ಏನೇನು ಮಾಡಬೇಕೋ ಅದನ್ನೆಲ್ಲ. ಬಿಕಾಸ್ ನಾನು ಕಳ್ಚಿಕಿತ್ತೆ ಆಗಿದ್ದೆ ಸ್ವಲ್ಪ ಹೊತ್ತು, ಅವಳು ಕಳ್ಚಿಕಿತ್ತೆ ಆಗಿಲ್ಲ ನಮ್ಮ ಮನೆಯಲ್ಲಿ. ನಾನು ಇಲ್ದ ಟೈಮಲ್ಲಿ ಅವಳು ಮ್ಯಾನೇಜ್ ಮಾಡೋಳು ಆ್ಯಂಡ್ ಅವಳು ಇಲ್ದಿದ್ದ ಟೈಮಲ್ಲಿ ನಾನು ಮ್ಯಾನೇಜ್ ಮಾಡ್ತಿದ್ದೆ. ಆ್ಯಂಡ್ ನಾನು ಬಂದಮೇಲೆ ನಾನೇ ಮ್ಯಾನೇಜ್ ಮಾಡಿಕೊಂಡೆ ಫುಲ್ ಎವ್ರಿಥಿಂಗ್. ಅದಾದಮೇಲೆ ನೈಟ್ ಎಲ್ಲರೂ ಮಾತಾಡ್ಕೊಂಡು ಕೂತಿದ್ವಿ ಫ್ರೆಂಡ್ಸ್ ಎಲ್ಲ. ಸೊ ಇದೆಲ್ಲ ಸ್ಮಾಲ್ ಕ್ಲಿಪ್ಪಿಂಗ್ಸ್ ಇತ್ತು. ಸೊ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪ್ಲೀಸ್ ಹೀಗೆ ಇಲ್ಲಿ ನಿಮ್ಮ ಕನ್ನಡತಿನ ಸದಾ ಪ್ರೋತ್ಸಾಹಿಸಿ. ಅಂಟಿಲ್ ದ ನೆಕ್ಸ್ಟ್ ವಿಡಿಯೋ. ನಿಮ್ಮೆಲ್ಲರಿಗೂ ಸಾರಿ ಫಾರ್ ದ ಲೇಟ್ ಅಪ್ಡೇಟ್. ಟೆಕ್ನಿಕಲ್ ಇಶ್ಯೂಸಿಂದ ವಿಡಿಯೋ ಹಾಕೋಕ್ಕಾಗಿರಲಿಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಬೇಗ ಸಿಗ್ತೀನಿ. ಬಾಯ್.